ಹೌದು ಸರ್. ಈಗ ಕುರುಪ ನಾಯಕ ಸಿದ್ದರಾಮಯ್ಯ ಅಹಿಂದ ನಾಯಕನಾಗಿ ಬೆಳೆದಿದ್ದು ಹೇಗೆ ಸರ್? ಅದೇನೆ ಒಂದು ಅಹಿಂದ ಅಂದ್ರೆ ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ದಲಿತರು. ದಿಸ್ ಇಸ್ ಅ ಕಾಂಬಿನೇಷನ್. ಸೊ ಅವರು ಜನತಾ ಪರಿವಾರದ ಸಂದರ್ಭದಲ್ಲಿ ಇದ್ದಾಗಲೇನೆ ಅವರು ಹೆಗಡೆಯ ಜೊತೆಗಿರ್ಲಿಲ್ಲ. ಈ ಕ್ಲೈಮ್ ಮಾಡ್ಕೋಬಹುದು. ದೇವರಾಜ ಅರಸು ಜೊತೆಗಿದ್ರು. ಸಾರಿ, ದೇವರಾಜ ಅರಸು ಅಂತೇನೆ, ನಮ್ಮ ದೇವೇಗೌಡರ ಜೊತೆಗೆ ಇದ್ದಂತ ಸಂದರ್ಭದಲ್ಲಿ ಅವರು ಈ ಅಹಿಂದ ರಾಜಕಾರಣದ ಬೀಜವನ್ನ ಹುಟ್ಟಾಕಿದ್ದು JDS ಒಳಗಡೆ. ಸೊ ಯಾವಾಗ ಅಲ್ಲಿ JDS ನಲ್ಲಿ ಗಲಾಟೆ ಬಂತೋ, ಹೊರಗೆ ಬರಬೇಕಾದ್ರೆ ಅವರು ಅಹಿಂದ ಸಮಾವೇಶ ಮಾಡಿದ್ರು, ಎಲ್ಲ ಕಡೆ ಓಡಾಡಿದ್ರು, ಅಹಿಂದ ಗ್ರೂಪ್ ಜಾಗೃತಿಯನ್ನು ಉಂಟು ಮಾಡಿದ್ರು ಮತ್ತು ಅದನ್ನು ರಾಜಕೀಯ ಶಕ್ತಿಯಾಗಿ ಪರಿವರ್ತನೆ ಮಾಡಿದ್ರು. ಕಾಂಗ್ರೆಸ್ಸಿಗೆ ಬರುವ ಹೊತ್ತಿಗೆ ಅವರ ಜೊತೆಗೆ ಈ ಅಹಿಂದ ರಾಜಕೀಯ ಶಕ್ತಿ ಇತ್ತು ಬಲವಾಗವರಿಗೆ. ಅವ್ರ ಪಾಕೆಟಲ್ಲಿ ಇಟ್ಕೊಂಡಿದ್ರು ಅವರು. ಇದು ರಾಜಕೀಯ ಚಾಣಾಕ್ಷತನ, ಅನ್ನಿ. ಸೊ ರಾಜಕಾರಣದಲ್ಲಿ ಕಮಿಟ್ಮೆಂಟ್ ಇಸ್ ದ ಸೆಕೆಂಡ್ ಇಶ್ಯೂ. ಹೌ ಯು ಯೂಸ್ ದ ಇಶ್ಯೂಸ್, ಹೌ ಯು ಯೂಸ್ ದ ಪೀಪಲ್, ಹಿ ಡಿಡ್ ಇಟ್. ಅದ ಬಂದ ಮೇಲೆ ಅವರು ಅಹಿಂದ ಏನಿದೆ ಈ ವರ್ಗಗಳಿಗೆ ಅವರ ಬಜೆಟ್ಗಳಲ್ಲೂ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಟ್ಟು, ಕರೆಕ್ಟ್, ಅನುಮಾನ ಬೇಕಾಗಿಲ್ಲ. ಅವರ ಎಲ್ಲ ಬಜೆಟ್ಗಳಲ್ಲೂ ಅಹಿಂದ ವರ್ಗದ ಪರವಾದನೆ ಮಾಡಿದೆ. ಆದರೆ ಅದು ಬಂದ ಮೇಲೆ ಅವರು ಈ ಅಹಿಂದ ಶಕ್ತಿಯನ್ನ ತನ್ನದಾಗಿ ಇಟ್ಕೊಂಡಿದ್ದು ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ ಇರ್ಬೋದು, ಜಮೀರ್, ಮುಸ್ಲಿಮರಲ್ಲೂ ದಲಿತರು, ಅವ್ರ ಸುತ್ತಮುತ್ತಲು ನೋಡಿ ಅವರು. ನಾನು ಒಂದ್ಸಲ ಅವ್ರಿಗೆ ಹೇಳಿದ್ದೆ, ಪರ್ಸನಲ್ ಆಗಿ ನಿಮ್ಮ ಹತ್ರ ಮಾಡ್ತೀನಿ, ನಿಮ್ಮ ಅಕ್ಕಪಕ್ಕ ಒಬ್ಬ ಲಿಂಗಾಯತನೋ ಹಾಗೇನೆ ಒಬ್ಬ ಒಕ್ಕಲಿಗನೋ ಇಟ್ಕೊಳ್ಳಿ ಸಾರ್ ಅಂತ ಹೇಳಿದ್ದೆ ನಾನು. ಐ ಟೋಲ್ಡ್ ಹಿಮ್ ಪರ್ಸನಲಿ, ನಿಮಗೆ ಇವತ್ತು ರಿವೀಲ್ ಮಾಡ್ತೇನೆ. ಆಗ ಹೇಳಿದ್ರು, ಏನಿರ್ಲಿ ಅವರು ಮೇಲ್ಜಾತಿಯವ್ರು ಹೇಗೆ ಗೊತ್ತಾ, ನಾವು ಎದೆ ಉಬ್ಬಿಸಿದ್ರೆ ಅದನ್ನ ದುರಹಂಕಾರ ಅಂತಾರೆ, ಅವರು ಎದೆ ಉಬ್ಬಿಸಿದ್ರೆ ಸ್ವಾಭಿಮಾನ ಅಂತಾರೆ.